ಕೆಲವೊಂದು ಕ್ಲೈಂಟು ಸಾಕಪ್ಪ ನಮ್ಗೆ ಒಂದೇ ಫೋಟೋ ಅಂತ ಎದ್ದೋಗ್ಬಿಡ್ತಾರೆ. ಹಾಯ್ ಫ್ರೆಂಡ್ಸ್, ಯಾರೆಲ್ಲ ಸೋನಿ ಲವರ್ಸ್ ಬಿಗ್ನರ್ಸ್ ಇದ್ದಾರೋ ಅವ್ರಿಗೆ ಈ ವಿಡಿಯೋ ಸೇವ್ ಮಾಡ್ಕೊಳ್ಳಿ, ಸ್ಕಿಪ್ ಮಾಡಬೇಡಿ, ಎಂಡ್ ತನಕ ನೋಡಿ. ಹೊಸ ಅಪ್ಡೇಟ್ ಬಿಡ್ತಾನೆ ಇರ್ತೀನಿ. ಏನಪ್ಪ ವಿಷಯ ಅಂದರೆ, ಎಕ್ಸ್ಟ್ರಾ ಝೂಮಿಂಗ್ ಯಾವ ಥರ ಇಟ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ನೀವು ಯಾವುದೇ ಲೆನ್ಸ್ ಯೂಸ್ ಮಾಡಬೇಕಾದ್ರೂ 35 ಆಗಲಿ 85 ಆಗಲಿ ಕಿಟ್ ಲೆನ್ಸ್ ಆಗಲಿ ಎಕ್ಸ್ಟ್ರಾ ಝೂಮ್ ಒಂದೊಂದು ಟೈಮ್ ಬೇಕೇ ಬೇಕಾಗುತ್ತೆ. ಅದು ಯಾವ ಟೈಮಲ್ಲಿ ಜಾಸ್ತಿ ಯೂಸ್ಫುಲ್ ಆಗುತ್ತೆ ಅಂದರೆ, ನೀವು ಗಮನಿಸಿರ್ಬೋದು, ಮದುವೆಯಲ್ಲಿ ಲಾಸ್ಟಲ್ಲಿ ಫ್ಯಾಮಿಲಿ ಫೋಟೋ ತೆಗಿಬೇಕಾದ್ರೆ 35 ಹಾಕಿರ್ತೀರ, ವೈಡಲ್ಲಿ ಫುಲ್ ನೀಟಾಗಿ ಸಿಗುತ್ತೆ, ಝೂಮಿಂಗಲ್ಲಿ ಸಿಗಲ್ಲ. ಆ ಟೈಮಲ್ಲಿ 50 ಚೇಂಜ್ ಮಾಡೋ ಒಳಗಡೆ ಕೆಲವೊಂದು ಕ್ಲೈಂಟು ಪೇಷನ್ಸಾಗಿ ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡ್ತಾರೆ. ಕೆಲವೊಂದು ಕ್ಲೈಂಟು ಸಾಕಪ್ಪ ನಮ್ಗೆ ಒಂದೇ ಫೋಟೋ ಅಂತ ಎದ್ದೋಗ್ಬಿಡ್ತಾರೆ. ಆ ಫೋಟೋ ಮಿಸ್ ಆಗದಿರ 35ಅಲ್ಲೇ ವೈಡು ಝೂಮ್ ಒಂದೇ 35ಅಲ್ಲೇ ಯಾವ ಥರ ತೆಗಿಬೇಕು ಅಂತ ಹೇಳ್ಕೊಡ್ತೀನಿ ಬನ್ನಿ. 35 ಅಂತಲೇ ಅಲ್ಲ, ಇಫ್ ಎನಿ ಕೇಸ್ ನೀವು ಸ್ಟೇಜ್ ವೀಡಿಯೋ ಮಾಡ್ತಾಯಿದ್ರೆ ನೀವು ಫ್ಯಾಮಿಲಿ ಚೇಂಜ್ ಅವ್ರಿಗೆ ಯೂಸ್ ಆಗುತ್ತೆ. ಇದು ಫೋಟೋಗೂ ಆಗುತ್ತೆ, ವೀಡಿಯೋಗೂ ಯೂಸ್ಫುಲ್ ಆಗುತ್ತೆ. ಯಾವ ಥರ ಅಪ್ಪ ಸೆಟ್ ಮಾಡೋದಂದರೆ, ಮೆನು ಓಪನ್ ಮಾಡಿ ಫುಲ್ ಲಾಸ್ಟ್ ಒನ್ ಟೂಲ್ ಬಾಕ್ಸ್ಗೆ ಬನ್ನಿ. ಟೂಲ್ ಬಾಕ್ಸಲ್ಲಿ ಥರ್ಡ್ ಒನ್ ಆಪ್ಷನ್ ಆಪರೇಷನ್ ಕಸ್ಟಮೈಸ್ ಅಂತ ಇರುತ್ತೆ, ಅದನ್ನು ಓಪನ್ ಮಾಡಿ. ಅದರಲ್ಲಿ ಫಸ್ಟ್ ಒನ್ ಓಪನ್ ಮಾಡಿದ್ರೆ ಜಸ್ಟ್ ಹಾಗೆ ರೈಟಿಗೆ ಬಂದು ನೀವು ನೋಡ್ತಾ ಇರ್ಬೋದು. ನಾನು ಆಲ್ರೆಡಿ C1ಅಲ್ಲಿ ಇಟ್ಕೊಂಡಿದ್ದೀನಿ, ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಜಸ್ಟ್ ಅದನ್ನು ಓಪನ್ ಮಾಡಿದ್ರೆ ನೀವು ಫಸ್ಟ್ ಆಪ್ಷನ್ಗೆ ಬನ್ನಿ, ಕ್ಯಾಮ್ರಾ ಆಪ್ಷನ್ಗೆ ಬನ್ನಿ. ರೈಟಿಗೆ ಬಂದರೆ ಇಮೇಜ್ ಕ್ವಾಲಿಟಿ, ಅದನ್ನು ಓಪನ್ ಮಾಡಿ. ನೀವು ಥರ್ಡ್ ಒನ್ ಆಪ್ಷನ್ನ ಓಪನ್ ಇಟ್ಕೊಂಡ್ರೆ ಅಷ್ಟೇನಪ್ಪ, ಮುಗೀತು. ಇವಾಗ ನೀವು ನೋಡ್ತಾ ಇರ್ಬೋದು, ಝೂಮು ಆಯಿತು, ವೈಡು ಆಗುತ್ತೆ. ಓಕೆ ಫ್ರೆಂಡ್ಸ್, ವಿಡಿಯೋ ಯೂಸ್ಫುಲ್ ಆದರೆ ಸೇವ್ ಮಾಡ್ಕೊಂಡು ಲೈಕ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ ಡನ್.